ಇನ್ನೇನು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಪೇರೆಂಟ್ಸಿಗೆ ಒಂದೇನು ಚಿಂತೆ ಅಂದರೆ ಎಷ್ಟೊಂದು ಫೀಸ್ ನಾವು ರೆಡಿ ಇಟ್ಕೋಬೇಕು, ಎಷ್ಟೆಲ್ಲ ಫೀಸ್ ಆಗ್ಬೋದು ಅಂತಂದೇಳಿ ಅವ್ರು ಚಿಂತೆ ಮಾಡ್ತಾ ಇದ್ದಾರೆ. ಮಕ್ಕಳು ಯಾವ್ಯಾವ ಕಾಲೇಜು ಹೇಗೆ ನಾನು ಲಿಸ್ಟ್ ರೆಡಿ ಮಾಡಿಕೊಂಡು ಅಲ್ಲಿ ಅಪ್ಲೈ ಮಾಡಬೇಕು ಅನ್ನೋದು ಚಿಂತೆ ಆಗ್ತಾ ಇರುತ್ತೆ. ಸೊ ಇಲ್ಲಿ ಮಕ್ಕಳೇ ಮೇನ್ ಥಿಂಗ್ ಏನು, ಸೊ ಪೇರೆಂಟ್ಸಿಗಾಗಿರ್ಬೋದು ಅಥವಾ ಸ್ಟೂಡೆಂಟ್ಸಿಗಾಗಿರ್ಬೋದು ನಾನು ಹೇಳ್ತಿರೋದೇನು ಅಂದರೆ, ಸೊ ನೀವು ಫೀ ಪೇ ಮಾಡಬೇಕಾದ್ರೆ KEA ಥ್ರೂ ಫೀ ಪೇ ಮಾಡ್ತಾ ಇರ್ತೀರಾ ಯಾವಾಗ, ಸೊ ನಿಮಗೆ ಸಿಕ್ಕಿರುವಂಥ ಕಾಲೇಜ್ ಅಲಾಟ್ ಆದಾಗ. ಸೊ ಅಲ್ಲಿ ಇರುವಂಥ ಕಾಲೇಜ್ ಅಷ್ಟೇ ಅಲ್ಲ, ಮತ್ತೆ ಕಾಲೇಜ್ಗೆ ರಿಪೋರ್ಟ್ ಆಗಕ್ಕೆ ಹೋದಾಗ, ಸೊ ಅಡ್ಮಿಷನ್ ಆಗಕ್ಕೆ ಹೋದಾಗ, ಸೊ ಅಲ್ಲಿ ನಿಮಗೆ ಎಕ್ಸ್ಟ್ರಾ ಏನೆಲ್ಲ ಫೀ ಪೇ ಮಾಡಬೇಕಾಗುತ್ತೆ ಅದಕ್ಕೆ ನೀವು ರೆಡಿ ಇರಬೇಕಾಗುತ್ತೆ. ಸೊ ಹಾಗಾಗಿ ಮುಂಚೆನೇ ಈ ವಿಡಿಯೋ ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಸೊ ನೀವು ಸ್ಟೂಡೆಂಟ್ಸ್ ನೋಡ್ತಾ ಇದ್ದೀರಾ ಅಂತಾನೆ ಪೇರೆಂಟ್ಸ್ಗೂ ಕೂಡ ತೋರಿಸಿ. ಸೊ ಇದರಲ್ಲಿ ಡೀಟೇಲ್ ಆಗಿ ಬ್ರೇಕ್ ಡೌನ್ ಮಾಡ್ತೀನಿ. ಸೊ ಯಾವ್ಯಾವ ರೀತಿ ಎಕ್ಸ್ಟ್ರಾ ನೀವು ಫೀ ಕಟ್ಟಬೇಕಾಗುತ್ತೆ, ಎಷ್ಟೆಲ್ಲ ಎಕ್ಸ್ಟ್ರಾ ಬೀಳ್ಬೋದು ನಿಮಗೆ ಖರ್ಚು ಅಂತಂದೇಳಿ. ಸೊ ವೆಲ್ಕಮ್ ಬ್ಯಾಕ್ ಟು PW ನೀಟ್ ಕರ್ನಾಟಕ. ನಾನು ನಿಮ್ಮ ಬಯಾಲಜಿ ಎಜುಕೇಟರ್ ರಚನಾ. ಮಕ್ಕಳೇ ಒನ್ ಥಿಂಗ್, ಈಗ ಫಸ್ಟಿಗೆ KEA ಥ್ರೂ ಅಡ್ಮಿಷನ್ ಆಗಬೇಕಾದ್ರೆ ನಿಮಗೆ ಎಷ್ಟು ಫೀ ಪೇ ಮಾಡಬೇಕು ಅಂತಂದೇಳಿ ಇಲ್ಲಿ ನಿಮಗೆ ತೋರಿಸ್ತಿರೋದು, ಓಕೆನಾ. ಸೊ ಇದು ಕಾಮನ್ ಆಗಿ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಇದನ್ನ ನೀವು ಫೀ ಪೇ ಮಾಡಿಬಿಡ್ತೀರಾ. ಇದು ಪೇ ಮಾಡಿದ್ಮೇಲೆ ಇದ್ರದ್ದು ರಿಸಿಪ್ಟ್ ಕೂಡ ಬರುತ್ತೆ, ಅದನ್ನ ನೀವು ತೊಗೊಂಡು ಇಟ್ಕೋಬೇಕು. ಆಮೇಲೆ ಕಾಲೇಜಿಗೆ ಹೋಗ್ಬಿಟ್ಟು ಅಡ್ಮಿಷನ್ ಆಗಬೇಕಾಗುತ್ತೆ, ಹೌದಾ. ಸೊ ಇಲ್ಲಿ ಎಷ್ಟಿರುತ್ತೆ ಅಂತಂದ್ರೆ ಪ್ಯೂರ್ ಗೌರ್ಮೆಂಟ್ ಕಾಲೇಜಿಗೆ ಅಂತಾನೆ, ಸೊ ಇಲ್ಲಿ 62-65 ಅಂತ ಇದೆ. ಬಟ್ ಆಕ್ಚುಲಿ ಕೆಲವೊಂದು ಕಾಲೇಜಸ್ಗೆ ಮತ್ತೆ ಸ್ವಲ್ಪ ವೇರಿ ಆಗುತ್ತೆ, 70,000 to 80,000 ತನಕನೂ ಕೂಡ ಟ್ಯೂಷನ್ ಫೀಸ್ ಅಂತ ಹೇಳಿ ಇರುತ್ತೆ. ಇದನ್ನ ಕಂಪಲ್ಸರಿಯಾಗಿ ಎಲ್ಲರೂ ಕೂಡ ಸ್ಟಾರ್ಟಿಂಗಿಗೆ ಕೌನ್ಸಿಲಿಂಗ್ ಪ್ರಾಸೆಸ್ ಇದ್ದಾಗೇನೆ ಪೇ ಮಾಡಬೇಕಾಗುತ್ತೆ. ಓಕೆ, ದೆನ್ ಗೌರ್ಮೆಂಟ್ ಕೋಟಾ, ಪ್ರೈವೇಟ್ ಸೀಟಲ್ಲಿ ಗೌರ್ಮೆಂಟ್ ಕೋಟಾ ಎಷ್ಟಾಗುತ್ತೆ ಅಂದರೆ ದಟ್ ಈಸ್ 1.41 to 1.53 lakh per year ಅಂತ ಇರುತ್ತೆ. ದೆನ್ ಅದಾದಮೇಲೆ ಪ್ಯೂರ್ ಪ್ರೈವೇಟ್ ಕೋಟಾ ಇತ್ತು ಅಂತಂದರೆ ಎಷ್ಟು, ದಟ್ ವಿಲ್ ಬಿ 12 lakh per year ಆಗುತ್ತೆ. ದೆನ್ ಅದೇ ರೀತಿ ಮ್ಯಾನೇಜ್ಮೆಂಟ್ ಸೀಟ್ ಏನಾದರೂ ತಗೊಳ್ಳೋದಿದ್ರೆ ಸೊ ಅಲ್ಲಿ ಎಷ್ಟು 25 lakh to 45 lakh ಇರುತ್ತೆ. ಸೊ 1 ಇಯರಿಗೆ 25 to 45 lakh ಫೀಸ್ ಇರುತ್ತೆ. ಈಗ ಇದು ಬಿಟ್ಟು ಮತ್ತೆ ಇನ್ನು ಎಕ್ಸ್ಟ್ರಾ ಯಾವಾಗ ಎಲ್ಲೆಲ್ಲಿ ಖರ್ಚು ಬರುತ್ತೆ ಅಂತ ಹೇಳಿ ನೋಡೋದಾದ್ರೆ, ಸೊ ಇಲ್ಲಿ ನೋಡಿ, ಸೊ ಹಾಸ್ಟೆಲ್ ಮತ್ತೆ ಮೆಸ್ ಫೀಸ್ ಕೆಲವೊಂದು ಕಾಲೇಜಸ್ಸಿಗೆ ಹೆಂಗೆ ಅಂತ ಅಂದ್ರೆ, ಹಾಸ್ಟೆಲ್ ಇಲ್ಲ ಡೇ ಸ್ಕಾಲರ್ಸ್ ಇದ್ರೂ ಕೂಡ, ಸೊ ಹಾಸ್ಟೆಲ್ ಅಲ್ಲಿ ಇರ್ತಾ ಇಲ್ಲ ಅಂದ್ರೂ ಕೂಡ ಕಂಪಲ್ಸರಿ ಹಾಸ್ಟೆಲ್ ಫೀಸ್ ಮೆಸ್ ಫೀಸ್ ಅಂತ ಹೇಳಿ ಕಟ್ಟಿಸ್ಕೊತಾರೆ. ಅಂಡ್ ಅದು 1 ಇಯರ್ಗೆ, ಓಕೆನಾ. ಸೊ 1 ಇಯರ್ ಫಸ್ಟ್ 1 ಇಯರ್ದು ನೀವು ಕಂಪಲ್ಸರಿ ಫೀ ಪೇ ಮಾಡಲೇಬೇಕು ಅಂತ ಹೇಳಿ ಹೇಳ್ತಾರೆ. ಸೊ ಫಸ್ಟ್ ಇಂಥ ಯಾವ್ಯಾವ ಕಾಲೇಜಸ್ ಅಲ್ಲಿ ಆ ಥರ ಇದೆ, ಹೇಗಿದೆ ಅದನ್ನ ನೀವು ಫಸ್ಟ್ ಸ್ಟಡಿ ಮಾಡ್ತೀರಾ, ಓಕೆನಾ. ಸೊ ಅದ್ರ ಬಗ್ಗೆ ನೀವು ತಿಳ್ಕೊಂತೀರಾ ಅಂತ. Fine. See, even if you are local resident, many private medical colleges make hostel stay compulsory for first year students. So first 1 yearಗೆ ನೀವು ಇಲ್ಲೇ ಇರಬೇಕು ಅಂತ ಹೇಳಿ ಆ ಥರ ಕೆಲವೊಂದು ರೂಲ್ಸ್ ಕೂಡ ಇರುತ್ತೆ. ಅದ್ರ ಜೊತೆಗೆ ಹಾಸ್ಟೆಲ್ ಫೀಸ್ ಜೊತೆಗೆ ಮೆಸ್ ಫೀಸ್ನು ಕೂಡ ಸೇರಿಸಿ ಎಷ್ಟಾಗುತ್ತೆ ಅಂದರೆ 2.5 lakh per year ಎಕ್ಸ್ಟ್ರಾ ನಿಮಗೆ ಇಲ್ಲಿ ಖರ್ಚು ಬರುವಂಥದ್ದು ಇರುತ್ತೆ, ಓಕೆನಾ. ಸೊ ಹಾಗಾಗಿ ಇದು ಇನ್ನೊಂದು ಚೆಕ್ ಮಾಡ್ಕೋಬೇಕಾಗಿರೋದು ಏನು ಅಂದರೆ, 5.5 ವರ್ಷಕ್ಕೆ ಇಂಟರ್ನ್ಶಿಪ್ನು ಕೂಡ ಕೌಂಟ್ ಮಾಡಿಬಿಟ್ಟು ಮೆಸ್ ಫೀಸ್ ಇಷ್ಟು ಅಂತ ಕೆಲವೊಂದು ಕಾಲೇಜಸ್ ಅಲ್ಲಿ ಸ್ಟಾರ್ಟಿಂಗೇನೆ ಕಟ್ಟಿಸ್ಕೊತಾ ಇರ್ತಾರೆ. ಸೊ ಇದು ಇದೇನಾ ಇಲ್ವಾ ಅದನ್ನ ಕೂಡ ಚೆಕ್ ಮಾಡ್ಕೊಳ್ಳಿ, ಓಕೆನಾ. ಸೊ ಇದ್ರೆ ಇದನ್ನ ಏನು ಕರೆಕ್ಟಾಗಿ ಅವರು ನೋಡ್ತಾ ಇದ್ದಾರಾ ಅಂದರೆ ಕರೆಕ್ಟಾಗಿ ಫೀ ಪೇ ಮಾಡಿಸ್ಕೊತಿದ್ದಾರಾ ಅಥವಾ ಎಕ್ಸ್ಟ್ರಾ ಏನಾದರೂ ಚಾರ್ಜ್ ಮಾಡ್ತಿದ್ದಾರಾ, ಇದನ್ನ ನೀವು ಅಲ್ಲಿ ವಿಚಾರ ಮಾಡಬೇಕಾಗತ್ತೆ. ಅದಾದಮೇಲೆ ಕಮಿಂಗ್ ಟು ದಿಸ್ ಎಕ್ಸ್ಟ್ರಾ ಮಿಸ್ಲೇನಿಯಸ್ ಯೂನಿವರ್ಸಿಟೀಸಿಂದು ಬಿಲ್ ಇರುತ್ತೆ. ಸೊ ಯೂನಿವರ್ಸಿಟೀಸಿಂದು ಅದಕ್ಕೂ ಕೂಡ ಎಕ್ಸ್ಟ್ರಾ ನೀವೇನೇನು ಪೇ ಮಾಡಬೇಕಾಗುತ್ತೆ ಅಂತ ನೋಡೋದಾದ್ರೆ, ಸೊ ನೋಡಿ, ಲ್ಯಾಬ್ಸ್ ಮತ್ತು ಡಿಜಿಟಲ್ ಲೈಬ್ರರಿ ಆಕ್ಸೆಸ್ ಮತ್ತು ಕ್ಯಾಂಪಸ್ ಮೇಂಟೆನೆನ್ಸ್ ಇದಕ್ಕೆ ಅಂತಾನೆ ಕೆಲವೊಂದು ಯೂನಿವರ್ಸಿಟೀಸ್ಗಳಲ್ಲಿ ಎಕ್ಸ್ಟ್ರಾ ದುಡ್ಡು ನಿಮ್ಮ ಹತ್ರ ಪೇ ಮಾಡಿಸ್ಕೋತಾರೆ. ಸೊ ಎಷ್ಟು ಅಂತಂದರೆ 30,000 to 80,000 1 ವರ್ಷಕ್ಕೆ ಬರುತ್ತೆ. ಇದು ಎಕ್ಸ್ಟ್ರಾ ಮತ್ತೆ ಖರ್ಚು, ಹಾಸ್ಟೆಲ್ ಮೆಸ್ ಜೊತೆಗೆ ಇದು ಮತ್ತೆ ಎಕ್ಸ್ಟ್ರಾ ಖರ್ಚಿರುತ್ತೆ, ಓಕೆನಾ. ದೆನ್ ಅದಾದಮೇಲೆ ಕಾಷನ್ ಡಿಪಾಸಿಟ್ ಅಥವಾ ಸೆಕ್ಯೂರಿಟಿ ಡಿಪಾಸಿಟ್ ಮಕ್ಕಳು ಇದು ರಿಫಂಡಬಲ್ ಆಗಿರತ್ತೆ. ಸೊ ಫಸ್ಟಿಗೆ ಇಷ್ಟು ಹಣ ಅಂತ ನಿಮ್ಮ ಹತ್ರ ಕಟ್ಟಿಸ್ಕೊಂಡು ಆಮೇಲೆ ಕೋರ್ಸ್ ಮುಗಿದ್ಮೇಲೆ ಹೋಗಬೇಕಾದ್ರೆ ಅದನ್ನ ವಾಪಸ್ ಕೊಡ್ತಾರೆ. ಬಟ್ ಕರೆಕ್ಟಾಗಿ ಅದನ್ನ ಫಾಲೋ ಮಾಡ್ತಾ ಇದ್ದಾರಾ, ಓಕೆ. ಸೊ ಅದಕ್ಕೆ ಇರುವಂಥ ಏನು ರಿಸಿಟ್ ಎಲ್ಲ ಕರೆಕ್ಟಾಗಿ ಇದೆನಾ ಅವ್ರ ಹತ್ರ, ಆಮೇಲೆ ಕರೆಕ್ಟಾಗಿ ಅದನ್ನ ಏನು ರೂಲ್ಸ್ ಏನೇನಿದೆ ಅದನ್ನ ಫಾಲೋ ಮಾಡ್ಕೊಂಡು ನಿಮ್ಮ ಹತ್ರ ಸೈನ್ ಮಾಡಿಸ್ಕೊಂಡು ಇಟ್ಕೊತಾ ಇದ್ದಾರೆ ಡಾಕ್ಯುಮೆಂಟ್ಸ್, ಇದನ್ನ ಕರೆಕ್ಟಾಗಿ ಚೆಕ್ ಮಾಡ್ಕೊತೀರಾ ನೀವು, ಓಕೆನಾ. ಸಿ ಎಟ್ ದ ಟೈಮ್ ಆಫ್ ಅಡ್ಮಿಷನ್ ಯು ವಿಲ್ ಬಿ ಆಸ್ ಟು ಪೇ 1 time ರಿಫಂಡಬಲ್ ಕಾಷನ್ ಡೆಪಾಸಿಟ್. ಇದು ಎಷ್ಟಾಗುತ್ತೆ ಅಂತಂದರೆ ದಟ್ ವಿಲ್ ಬಿ ಅರೌಂಡ್ 50,000 to 2 lakh ಆಗುತ್ತೆ, ಓಕೆ. ಇದು ನಿಮಗೆ ವಾಪಸ್ ಕೊಡ್ತಾರೆ, ಫೈನ್. ದೆನ್ ಆಲ್ವೇಸ್ ಆಸ್ ಇಫ್ ದ ಫುಲ್ಲಿ ರಿಫಂಡಬಲ್ ಆ್ಯಂಡ್ ಗೆಟ್ ಅನ್ ಅಫಿಷಿಯಲ್ ರಿಸಿಪ್ಟ್. ಸೊ ರಿಸಿಪ್ಟ್ ನೀವು ಇಸ್ಕೊಳ್ಳೋದು ತುಂಬ
ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಕರೆಕ್ಟಾಗಿ ರಿಫಂಡ್ ಮಾಡ್ತಿದ್ದಾರಾ ಇಲ್ಲ ಅಂತ ಹೇಳಿ ಮುಂಚೆ ಇರುವಂಥ ಸ್ಟೂಡೆಂಟ್ಸಿಗೆ ಕೇಳಬೇಕಾಗುತ್ತೆ. ಸೊ ಕೆಲವೊಂದು ಸರಿ ಏನು ಮಾಡಿಬಿಡ್ತಾರೆ ಅಂತಂದರೆ ಟಾಟಾ ಬೈ ಬೈ ಹೇಳಿಬಿಡ್ತಾರೆ. ಸೊ ಯು ಹ್ಯಾವ್ ಟು ಬಿ ಕೇರ್ಫುಲ್ ಅಬೌಟ್ ದಿಸ್ ಫೀಸ್ ಆಲ್ಸೋ. ದೆನ್ ಅದು ಬಿಟ್ಟು ಮತ್ತೆ ಇನ್ನು ಮಿಸ್ಲೇನಿಯಸ್ ಖರ್ಚುಗಳು ಎದ್ರಲ್ಲಿ ಬರುತ್ತೆ ಅಂತಂದರೆ ಸೊ ಇಂಥದ್ದು. ಸೊ ಅಲ್ಲೇ ಒಂದು ಕಾಲೇಜ್ ಇದೆ ಅಂತಂದರೆ ಸೊ ಇಂಥ ಕಡೆನೇ ನೀವು ಯೂನಿಫಾರ್ಮು ಬುಕ್ಸು ತೊಗೋಬೇಕಾಗುತ್ತೆ. ಸೊ ಇದಕ್ಕೆ ಎಷ್ಟು ಫೀ ಆಗುತ್ತೆ ಅಂತಂದೇಳಿ ಕೆಲವೊಂದು ಕಡೆ ಹೇಳ್ತಾ ಇರ್ತಾರೆ. ಓಕೆನಾ. ಆ್ಯಂಡ್ ಮೆಡಿಕಲ್ ಬುಕ್ಸು ತುಂಬ ಕಾಸ್ಟ್ಲಿ ಇರುತ್ತೆ. ಸೊ ಅದಕ್ಕೂ ಕೂಡ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ನೀವು ಎಕ್ಸ್ಟ್ರಾ ದುಡ್ಡು ಅಂತಂದೇಳಿ ಇಷ್ಟು ಖರ್ಚು ಬರುತ್ತೆ ಅಂತಂದೇಳಿ ಒಂದು ತಲೆಯಲ್ಲಿ ಇಟ್ಕೋಬೇಕಾಗಿರುತ್ತೆ. ಸೊ ಎಷ್ಟು ಅಂತಂದರೆ ದಟ್ ವಿಲ್ ಬಿ ನೋಡಿ. ಸೊ ಎಪ್ರಾನ್ ಆಗಿರ್ಬೋದು, ಬೋನ್ ಸೆಟ್ ಕೊಡ್ತಾರೆ. ದೆನ್ ಅದನ್ನ ಸ್ಟೆಥೋಸ್ಕೋಪ್ ಆಗಿರ್ಬೋದು, ಹಾಗೆ ಡಿಸೆಕ್ಷನ್ ಬಾಕ್ಸ್ ಇರುತ್ತೆ, ಡಿಸೆಕ್ಷನ್ ಕಿಟ್ ಇರುತ್ತೆ. ಸೊ ಇದೆಲ್ಲ ಸೇರಿ ಮತ್ತೆ ಬುಕ್ಸ್ ಆಗಿರ್ಬೋದು, ಸೊ ಕ್ಯಾಂಪಸ್ ವೆಂಡರ್ಸ್ ಆಗಿರ್ಬೋದು, ಇದೆಲ್ಲ ಸೇರಿಬಿಟ್ಟು ಎಷ್ಟಾಗುತ್ತೆ ಅಂತಂದರೆ 25,000 to 40,000 ಒಂದು ವರ್ಷಕ್ಕೆ ಇಲ್ಲಿ ಎಕ್ಸ್ಟ್ರಾ ಮತ್ತೆ ಖರ್ಚು ಬರುತ್ತೆ. ಓಕೆನಾ. ದೆನ್ ಇನ್ನೊಂದು ಎಕ್ಸ್ಟ್ರಾ ಮಾರ್ಕ್ ಶೀಟ್ ಅಥವಾ ಕೆಲವೊಂದು ಸರಿ ಕೆಲವೊಂದು ಎಕ್ಸಾಮ್ಗಳಿರುತ್ತೆ, ಹಾಗೆ ಕೆಲವೊಂದು ಸರಿ ಟ್ರಿಪ್ಪಿಗೆ ಅಂತಂದೇಳಿ ಕರ್ಕೊಂಡು ಹೋಗ್ತಾ ಇರ್ತಾರೆ, ಸಿಂಪೋಸಿಯಮ್ಸ್ ಇರ್ತದೆ. ಸೊ ಎಲ್ಲ ಸೇರಿಬಿಟ್ಟು ಎಕ್ಸ್ಟ್ರಾ ಎಷ್ಟಾಗುತ್ತೆ ಅಂದರೆ 10,000ದಿಂದ 20,000 ಮತ್ತೆ ಎಕ್ಸ್ಟ್ರಾ ಫೀಸು ಬೇಕಾಗುತ್ತೆ. ಓಕೆನಾ. ದೆನ್ ಟೋಟಲ್ ಆಗಿ ನಾವಿಲ್ಲಿ ಬ್ರೇಕ್ ಡೌನ್ ಮಾಡಬೇಕು ಅಂತ ಅಂದರೆ ಸೊ ಟ್ಯೂಷನ್ ಫೀಸ್ ಇರೋದು 2.7 lakh to 3 lakh ಪ್ಯೂರ್ ಗೌರ್ಮೆಂಟಲ್ಲಿ. ಎಕ್ಸ್ಟ್ರಾ ಎಷ್ಟು ಬರ್ತಾ ಇರುತ್ತೆ ಅಂದರೆ ಹಿಡನ್ ಕಾಸ್ಟ್ ನಿಮಗೆ 2 to 3 lakh ಇರುತ್ತೆ. ಓಕೆನಾ. ಸೊ ಟೋಟಲ್ ಆಗಿ ಇಲ್ಲಿ ಹೇಳಬೇಕು ಅಂತ ಅಂದರೆ ಸೊ ಟೋಟಲ್ ಇದು ಎಷ್ಟು ಅಂತಂದರೆ 5.5 ಇಯರ್ಸ್ಗೆ ಟೋಟಲ್ ಆಗಿ ಎಷ್ಟಾಗುತ್ತೆ 6 lakh ಎಕ್ಸ್ಟ್ರಾ ಖರ್ಚು ಬರುತ್ತೆ ಅಂತ. ಓಕೆನಾ. ಸೊ ಅದೇ ರೀತಿ ಪ್ರೈವೇಟ್ ಕೋಟಾ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಕೋಟಾ ಇದ್ದಾಗ ಇದರಲ್ಲಿ ಎಷ್ಟಾಗುತ್ತೆ ಅಂದರೆ ಟೋಟಲ್ ಆಗಿ 13 lakh to 16 lakh. ಅಲ್ಲಿ ಡಿಸ್ಪ್ಲೇ ಆಗ್ತಿರೋದು 1.5 ಲಕ್ಷ ಒಂದು ವರ್ಷಕ್ಕೆ ಅಂತ ಕಾಣಿಸ್ತಾ ಇರುತ್ತೆ. ಬಟ್ ಎಕ್ಸ್ಟ್ರಾ ನಿಮಗೆ ಎಲ್ಲ 5.5 ವರ್ಷ ಸೇರಿಬಿಟ್ಟು ಎಲ್ಲ ಆದಮೇಲೆ ಕೊನೆಗೆ ಎಷ್ಟು ಆಗುತ್ತೆ ಅಂತಂದರೆ 16 lakh ಆಗುತ್ತೆ. ಸೊ ಇದು ನಿಮಗೆ ತಲೆಯಲ್ಲಿ ಇರಬೇಕು. ಓಕೆನಾ. ದೆನ್ ಅದಾದಮೇಲೆ ಸೊ ಪ್ಯೂರ್ ಆಗಿ ಪ್ರೈವೇಟ್ ಕಾಲೇಜಲ್ಲಿ ಪ್ರೈವೇಟ್ ಕೋಟಾ ಅಂತಂದರೆ ಅದು 62 lakh to 66 lakh ಪ್ಲಸ್ ಇನ್ನೂ ಜಾಸ್ತಿ ಕೂಡ ಆಗ್ಬೋದಾಗಿರುತ್ತೆ. ಓಕೆನಾ ಮಕ್ಕಳೇ. ಸೊ ಈ ಥರ ಎಕ್ಸ್ಟ್ರಾ ನಿಮಗೆ ಫೀ ಪೇ ಮಾಡಬೇಕಾಗಿರುತ್ತೆ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನೀವು ಸ್ಟಡಿ ಲೋನ್ ಏನಾದರೂ ತೊಗೊಳಂಗಿದ್ರೆ ಅದಕ್ಕೆಲ್ಲ ಅಪ್ಲೈ ಮಾಡಬೇಕಾಗುತ್ತೆ. ಓಕೆನಾ. ಸೊ ಎಜುಕೇಷನ್ ಲೋನು, ಸ್ಟಡಿ ಲೋನು. ಸೊ ದಿಸ್ ಇಸ್ ಅಬೌಟ್ ದ ಹಿಡನ್ ಕಾಸ್ಟ್. ಸೊ ನಿಮಗೆ ಇದು ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಫ್ ಇಟ್ ಈಸ್ ಯೂಸ್ಫುಲ್ ಟು ಯು ದೆನ್ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ದೆನ್ ಬೇರೆ ಏನಾದರೂ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಬೈ ಬೈ.